ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ಗಳ ಬಗ್ಗೆ ಮತ್ತು ಜಾಬ್ ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಈಗಾಗಲೇ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ ಇದರ ಸಲುವಾಗಿ. ಸೊ ಏನು ಗ್ರಾಮಾಡಳಿತ ಅಧಿಕಾರಿ ಏನು 1,000 ಪೋಸ್ಟ್ ಕರೆದಿದ್ದಾರೆ, ಇದಕ್ಕೆ ಆಗಾಗಲೇ ನಾನು ಹೇಗೆ ಅಪ್ಲಿಕೇಶನ್ ಹಾಕುವುದಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ದಾರೆ, ಏನಂತಂದರೆ ಅಪ್ಲೋಡ್ ಮಾಡುವಾಗ ಫೋಟೋ ಅಪ್ಲೋಡ್ ಆಗ್ತಿಲ್ಲ, ಯಾಕಂತಂದರೆ ಸೈಜ್ ಜಾಸ್ತಿ ಆಗ್ತಿದೆ, ಅದನ್ನು ಹೆಂಗೆ ರೆಡ್ಯೂಸ್ ಮಾಡ್ಕೊಳ್ಳೋದು, ಆಮೇಲೆ ಸೈನು ಅಷ್ಟೇ ಕೂಡ ಇದನ್ನು ರೆಡ್ಯೂಸ್ ಹೆಂಗೆ ಮಾಡ್ಕೊಳ್ಳೋದು, ಸೈನು ಮತ್ತು ಫೋಟೋ. ಆಮೇಲೆ ಒಂದಷ್ಟು ಜನ ಈ ಅಮೌಂಟ್ ಪೇ ಮಾಡೋದ್ರಲ್ಲಿ ಒಂದಷ್ಟು ಇಶ್ಯೂಗಳನ್ನ ಫೇಸ್ ಮಾಡ್ತಿದ್ದಾರೆ. ಅದೇನಂತಂದರೆ ಪೆಂಡಿಂಗ್ ಆಗಿ ಉಳ್ಕೊಳ್ಳೋದು, ಆಮೇಲೆ ಅಮೌಂಟ್ ಡಿಡಕ್ಟ್ ಆಗಿರುತ್ತೆ ಆದರೂ ಕೂಡ ಇಲ್ಲಿ ಸಕ್ಸಸ್ ಕಂಡಿರುವುದಿಲ್ಲ. ಈ ಥರನಾದಂಥ ಒಂದಷ್ಟು ಇಶ್ಯೂಗಳನ್ನ ಇವರು ಕಮೆಂಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡುತ್ತಿದ್ದೇನೆ. ಇವತ್ತು ಹೇಗೆ ಅಪ್ಲೋಡ್ ಮಾಡುವುದು ಮತ್ತು ಫೋಟೋನ ಆಮೇಲೆ ಹೇಗೆ ರೆಡ್ಯೂಸ್ ಮಾಡೋದು ಆ ಸೈಜ್ನ ಅಂತ ಅಂದ್ಕೊಂಡು ಇವಾಗ ನಾವು ನೋಡೋಣ. ಇವಾಗ ನಾನು ತಿಳಿಸ್ಕೊಡ್ತಾ ಇರೋದು, ಸೊ ಇದು ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗೂ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಆಮೇಲೆ ಬಸ್ ಪಾಸ್ಗಾಗಿರ್ಬೋದು, ಯಾವುದೇ ಒಂದು ಫೋಟೋ ರೆಡ್ಯೂಸ್ ಮಾಡ್ಬೇಕಂತಂದರೆ ಈ ವೆಬ್ಸೈಟ್ನ ಯೂಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಫೋಟೋನ ರೆಡ್ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅಂತವರು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಇಲ್ಲ ನಾವು ಅಪ್ಲೈ ಮಾಡಿದ್ದೀವಿ ಅಂತಂದಾಗ ಇಲ್ಲಿ ಹೋಗಿ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಲು ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗಾಗಲೇ ನೀವು ಅಪ್ಲೈ ಮಾಡಿದರೆ ಒಂದು ID ಅಂತ ಜನ್ರೇಟ್ ಆಗಿರುತ್ತೆ. ಸೊ ಈ ID ಜನ್ರೇಟ್ ಆಗಿರುತ್ತಲ್ಲ, ಅದನ್ನು ನೀವು ಇಲ್ಲ ಎಂಟರ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದರೆ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ. ನೀವು ಅಲ್ಲಿ ಫೋಟೋ ಅಪ್ಲೋಡ್ ಮಾಡೋದು, ಅದನ್ನು ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಐಡಿದಲ್ಲಿ ಈ ಥರನಾದಂಥ ಅಪ್ಲಿಕೇಶನ್ನ ID ನ ಮೆನ್ಷನ್ ಮಾಡಿ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ, ಆಮೇಲೆ ಜಸ್ಟ್ ಸಬ್ಮಿಟ್ ಕೊಡಿ. ಆವಾಗ ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇನ್ನೂ ಫೋಟೋನ ರೆಡ್ಯೂಸ್ ಮಾಡಿಲ್ಲ ಅಂತಂದರೆ ಅದಕ್ಕಿಂತ ಮುಂಚೆ ಫೋಟೋನ ರೆಡ್ಯೂಸ್ ಮಾಡ್ಕೊಳ್ಳಿ. ರೆಡ್ಯೂಸ್ ಸೈಜ್ ಬಂದುಬಿಟ್ಟು 100 KB ಇರಬೇಕು, 45 mm ಹೈಟು, ಆಮೇಲೆ 35 mm ವಿಡ್ತ್ ಇರಬೇಕು. ಅಂದಾಗ ಮಾತ್ರ ಫೋಟೋ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ಎರರ್ ಅಂತ ಬರುತ್ತೆ. ಸೊ ಇದು ಕೂಡ 100 KB ಇರಬೇಕು ನೀವು ಸಿಗ್ನೇಚರು. ಅದಕ್ಕಿಂತ ಮುಂಚೆ ಇವಾಗ ನನ್ನ ಫೋಟೋ ಬಂದುಬಿಟ್ಟು 400 KB ಇದೆ, ಅದನ್ನು ನಾನು 100 KBಗೆ ರೆಡ್ಯೂಸ್ ಮಾಡ್ಕೋತೀನಿ. ಸೊ ಅದಕ್ಕೆ ನೀವು ಇಲ್ಲಿ ಜಸ್ಟ್ ಈ ಥರ ಟೈಪ್ ಮಾಡಿ, ಕಂಪ್ರೆಸ್ JPG ಟು 100 KB ಅಂತ. ವೇಟ್ ಮಾಡಿ, ಲೋಡ್ ಆಗ್ತಿದೆ. ನೀವು ನೋಡ್ಬೋದು ಈ ಥರ ಓಪನ್ ಆಗಿದೆ, ಕಂಪ್ರೆಸ್ ಟು 100 KB. ಸೊ ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ಇಲ್ಲಿ ನನ್ನ ಇಮೇಜ್ ಬಂದುಬಿಟ್ಟು ಇಲ್ಲಿದೆ. ಇವಾಗ ಪ್ರೆಸೆಂಟ್ ಬಂದುಬಿಟ್ಟು 416 KB ಇದೆ. ನಾನು ಇದನ್ನು ಕಂಪ್ರೆಸ್ ಟು 100 KB ಮಾಡ್ಕೋತೀನಿ. ಸೊ ಇದು ಕಂಪ್ರೆಸ್ ಆಗಿ 86 KBಗೆ ಕಂಪ್ರೆಸ್ ಆಗಿ ನಮಗೆ ಇವಾಗ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಇದು ಡೌನ್ಲೋಡ್ ಆಯಿತು, ಇಲ್ಲಿ ನೀವು ನೋಡ್ಬೋದು 86 KBದು ಡೌನ್ಲೋಡ್ ಆಯಿತು. ಆಮೇಲೆ ಇಲ್ಲಿ ಬಂದುಬಿಟ್ಟು ಚೂಸ್ ಮಾಡಿ, ಡೌನ್ಲೋಡ್ ಆಗಿದ್ದು ಇಲ್ಲಿದೆ, ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲಿ ನೋಡಿ ಯಾವುದೇ ಎರರ್ ಬರಲಿಲ್ಲ, ನಮಗೆ ಫೋಟೋ ಸೆಲೆಕ್ಟ್ ಆಯಿತು. ಸೈನು ಕೂಡ ಸೇಮು. ಇವಾಗ ನೀವೇನಾದರೂ ಸೈನ ಇನ್ನೂ ರೆಡ್ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ವೆಬ್ಸೈಟಿಗೆ ಬಂದುಬಿಟ್ಟು, ಕಂಪ್ರೆಸ್ ವೆಬ್ಸೈಟಿಗೆ ಬಂದುಬಿಟ್ಟು ಇಲ್ಲಿ ರೀಸೆಟ್ ಕೊಡಿ.
ಅವಾಗ ಸೇಮ್ ಡ್ರಾಪ್ ಇಮೇಜ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸೈನ್ ಅಂತ ಒಂದು ಸೇವ್ ಮಾಡಿದ್ದೀನಿ ನಾನು ನೇಮು, ಇದನ್ನು ಓಪನ್ ಮಾಡಬೇಕು. ಇವಾಗ ಪ್ರೆಸೆಂಟ್ ಇದು ಬಂದುಬಿಟ್ಟು 118 KB ಇದೆ. ನಾನು ಇದನ್ನು ಕಂಪ್ರೆಸ್ ಟು 100 KB ಅಂತ ಮಾಡ್ಕೋತೀನಿ. ಸೊ ಇವಾಗ ಇದು 50 KB ಆಯಿತು. 50 KB ಆದರೂ ಪರವಾಗಿಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಸೇಮ್ ಅದೇ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲೋಡ್ ಸಿಗ್ನೇಚರ್ ಅಂತ ಕೊಟ್ಟು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ನೋಡಿ, ಇವಾಗ ಯಾವುದೇ ಥರದಂಥ ಎರರ್ ಬರಲಿಲ್ಲ. ಸೊ ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ನ. ಇದನ್ನು ನೀವು ಮೊಬೈಲಲ್ಲೂ ಕೂಡ ಟ್ರೈ ಮಾಡ್ಬೋದು, ಮೊಬೈಲಲ್ಲೂ ಇದು ವರ್ಕ್ ಆಗುತ್ತೆ. ಆಮೇಲೆ ಲ್ಯಾಪ್ಟಾಪಲ್ಲೂ ಕೂಡ ಟ್ರೈ ಮಾಡ್ಬೋದು, ಇದು ವರ್ಕ್ ಆಗುತ್ತೆ ವೆಬ್ಸೈಟು. ಸೊ ಇದೇ ಥರನಾದಂಥ ಇನ್ನೂ ಬೇರೆ ಥರನಾದಂಥ ಜಾಬ್ ಅಪ್ಡೇಟ್ಸ್ ಮತ್ತು ಯಾವುದೇ ಟೆಕ್ನಿಕಲ್ ಇಶ್ಯೂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದೇ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಆದರೂ ಮಾಡ್ತೀನಿ, ರಿಪ್ಲೈ ಆದರೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.